ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಯಾಕಮ್ಮಾಜಿ, ಈ ಸಂಬಂಧ ಬೆಳೆಸಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಾದ್ರೆ ನೇರವಾಗಿ ಹೇಳಿ. ಹಾಗಲ್ಲ, ಅದು ನಾನು ನಿಮ್ಮನ್ನ ಒಂದು ಮಾತು ಕೇಳೋಣ ಅಂತ ಬಂದಿದ್ದೀನಿ ಹೊರತು ನನ್ನ ಡಿಸಿಷನ್ ಹೇಳಿ ನಿಮ್ಮ ಮೇಲೆ ಒತ್ತಡ ಹೇರೋದಿಕ್ಕಲ್ಲ. ಏನೇ ಇದ್ರೂ ನೇರವಾಗಿ ಹೇಳ್ಬೋದು. ನಮ್ಮನೆ ಹುಡುಗಿನ ನೀವು ಮನೆ ಸೊಸೆ ಮಾಡ್ಕೋತೀರಾ ಅಂದ್ರೆ ಅವಳ ಜೀವನ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಡೌಟ್ ಇಲ್ಲ. ಅದು ಅಲ್ಲದೆ ನಮ್ಮನೆ ಹುಡುಗಿನೇ ನೀವು ಕೇಳ್ತಾ ಇದ್ದೀರಾ ಅಂದ್ರೆ ಅದಕ್ಕಿಂತ ಸಂತೋಷ ಬೇರೆ ಇನ್ನೇನೂ ಇಲ್ಲ. ಹಾಗಾದ್ರೆ ನಾನು ಬಂದ ಕೆಲಸ ಆಯ್ತಲ್ಲ. ಆದ್ರೆ ಲಾಲ್, ಆ ಹುಡುಗಿ ಬಗ್ಗೆ ನಾನೊಬ್ಳೆ ನಿರ್ಧಾರ ತಗೊಳ್ಳೋದಕ್ಕಾಗಲ್ಲ. ಯಾಕೆಂದ್ರೆ ಪದ್ಮಿನಿ ತಂಗಿ ಅವಳು. ಅವ್ರ ತಂದೆ ತಾಯಿ ಮಂಡ್ಯದ ಪಕ್ಕ ಒಂದು ಹಳ್ಳಿಲಿದ್ದಾರೆ. ಅವಳಿಲ್ಲಿ ಓದ್ಕೊಳ್ಳಿಕ್ಕೆ ಅಂತ ಇದ್ದಾಳೆ ಅಷ್ಟೇ. ಇನ್ನು ಓದ್ತಾ ಇರೋ ಹುಡುಗಿ ಮದ್ವೆ ಅಂದ್ರೆ ಈಗ್ಲೇ ಒಪ್ಕೋತಾಳೋ ಇಲ್ವೋ ಅದು ಗೊತ್ತಿಲ್ಲ. ಜೊತೆಗೆ ಅವ್ರ ತಂದೆ ತಾಯಿ ನಿರ್ಧಾರ ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಈಗ್ಲೇ ನಾನೇನು ಹೇಳೋದಕ್ಕಾಗಲ್ಲ. ಮದುವೆ ಆದ್ಮೇಲೂ ಓದ್ತಾಳೆ ಅಂತಾದ್ರೆ ಓದ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ನೀವೊಂದ್ಸಲ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿ ನೋಡಿ. ಅವರು ಒಪ್ಪಿದ್ರೆ ಮುಂದುವರ್ಸೋಣ ಮಾಜಿ. ಸರಿ. ನನ್ನ ಮಗನ ಹತ್ರ ಹೋದ ವರ್ಷದಿಂದನೂ ಮದುವೆ ವಿಷಯನ ಕೇಳ್ತಾನೆ ಇದ್ದೀನಿ. ಅವನಿಗೆ ಆಸಕ್ತಿನೇ ಇರಲಿಲ್ಲ. ಆದರೆ ಈ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದಾನೆ. ಮದುವೆ ಮಾಡ್ಕೋತೀನಿ ಅಂತಿದ್ದಾನೆ. ಅವನಿಗೆ ನಿರಾಸೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆಯ್ತು, ನಾನು ಅವ್ರ ತಂದೆ ತಾಯಿ ಹತ್ರ ಮಾತಾಡಿ ನೋಡ್ತೀನಿ. ಥ್ಯಾಂಕ್ ಯು ಅಮ್ಮಾಜಿ. ನಾನಿನ್ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಮಾಮ್ ಈ ವೀಕ್ ಬರೋದಕ್ಕಾಗಲಿಲ್ಲ. ಜನಿ ಬೇರೆ ಊರಲ್ಲಿಲ್ಲ, ಗುಜರಾತ್ಗೆ ಹೋಗಿದ್ದಾರೆ. ನಾನು ನೆಕ್ಸ್ಟ್ ವೀಕ್ ಬರ್ತೀನಿ, ಓಕೆನಾ? ನೀನು ವಾಕಿಂಗ್ ಮಾಡ್ತಿದ್ಯಾ ತಾನೇ? ಅಟ್ಲೀಸ್ಟ್ ಟೆರೆಸ್ ಮೇಲೆ ಆದರೂ ವಾಕ್ ಮಾಡು, ಮಿಸ್ ಮಾಡಬೇಡ. ನಾನು ಶಾಪಿಂಗ್ ಹೋಗ್ತಿದ್ದೆ. ಗಾಡಿ ನಿಲ್ಲಿಸಿ. ಮಾಮ್, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ನಾನ್ ನೋಡಿದ್ದು ಲೀಲಾನಲ್ವಾ? ಎಸ್, ಅದು ಲೀಲಾ ಅವರೇ. ಅಲ್ಲ, ಅವ್ರು ಯಾಕೆ ಇಲ್ಲಿದ್ದಾರೆ? ಅದನ್ನು ಕೆಲಸ ಮಾಡೋರ್ ಜೊತೆ ಹೋಗ್ತಿದ್ರಲ್ಲ. ಇವರಿಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಮ್ಮಾಜಿ, ಚಂದೂಲಾಲ್ ಅಂತವರು ಪೂರ್ವಿನ ತಮ್ಮ ಮನೆ ಸೊಸೆ ಮಾಡ್ಕೊಳ್ತಾನೆ ಅಂತ ಕೇಳ್ತಾರೆ ಅಂದರೆ ನಿಜವಲ್ಲೂ ತುಂಬ ಸಂತೋಷದ ವಿಷಯ ಅಮ್ಮಾಜಿ. ಅಯ್ಯೋ ಭಗವಂತ, ಚಂದೂಲಾಲ್ನಂತ ದೊಡ್ಡ ಶ್ರೀಮಂತರು ಪೂರ್ವಿನ ಸೊಸೆ ಮಾಡ್ಕೊಳ್ತೀನಿ ಅಂದ್ರ? ಈ ಅಕ್ಕ ತಂಗಿರ ಅದೃಷ್ಟದ ಗೆರೆ ಎಲ್ಲೆಲ್ಗೂ ಹೋಗ್ತಾ ಇದೆಯಲ್ಲ. ಮನೆ ಕೆಲ್ಸಕ್ಕೆ ಸಹಾಯ ಆಗ್ಲಿ ಅಂತ ನೀರ್ ಕೊಡು, ಕಾಫಿ ಕೊಡು ಅಂತ ನಾನು ಅವಳನ್ನ ಚಂದೂಲಾಲ್ ಮುಂದೆ ಕಳ್ಸಿದ್ದೆ ತಪ್ಪಾಗೋಯ್ತಲ್ಲ. ನೀನೇನು ಹೇಳ್ತೀಯ ಜಯಂತಿ? ತುಂಬಾ ಒಳ್ಳೆ ವಿಷಯನೇ ಅಮ್ಮಾಜಿ. ಆದ್ರೆ ಪೂರ್ವಿ ಅವ್ರ ಮನೆಗೆ ಸೆಟ್ ಆಗ್ತಾಳ ಅಂತ. ಆಗದೆ ಏನು? ಪದ್ಮಿನಿ ನಮ್ಮನೆಗೆ ಈಗ ಹೊಂದ್ಕೊಂಡಿಲ್ವಾ? ಈ ವಿಷಯನ ವೀರೇಂದ್ರ ಮಾಲ್ತಿ ಹತ್ರನೂ ನಾನು ಮಾತಾಡಿದೆ. ಅದಕ್ಕವ್ರು ತುಂಬಾ ಖುಷಿ ಪಟ್ರು. ರಿಷಿಗೆ ಪೂರ್ವಿ ಒಳ್ಳೆ ಜೋಡಿ ಆಗ್ತಾಳೆ ಅಂತಾನು ಹೇಳಿದ್ರು. ಹೌದು ಅಮ್ಮಾಜಿ, ನಮ್ಮ ಪೂರ್ವಿ ತುಂಬ ಒಳ್ಳೆ ಹುಡುಗಿ. ರಿಷಿಯವಳಿಗೆ ತಕ್ಕ ಜೋಡಿ ಆಗ್ತಾನೆ. ನನ್ ಕೇಳೋದಾದ್ರೆ ಕಣ್ಣು ಮುಚ್ಕೊಂಡು ಈ ಸಂಬಂಧ ಒಪ್ಕೋಬಹುದು. ಹಾಗಂತ ನಾವೇ ಇದನ್ನ ನಿರ್ಧಾರ ಮಾಡೋದಕ್ಕಾಗಲ್ವಲ್ಲ.
ಈ ವಿಷಯ ಬೇಗರಿಗೆ ಹೇಳೋಣ. ಅವ್ರು ಏನ್ ಹೇಳ್ತಾರೋ ಅದೇ ಅಂತಿಮ. ಅದು ನಿಜನೇ. ಭುಜಂಗ ಅವ್ರಿಗೆ ಈ ವಿಷಯ ಹೇಳ್ಬೋದಲ್ಲ ಅಮ್ಮಾಜಿ? ಸರಿ, ಈಗಲೇ ಫೋನ್ ಮಾಡು, ಮಾತಾಡ್ಬಿಡ್ತೀನಿ. ಯಾರು ಫೋನ್ ಮಾಡಿದಾರಪ್ಪ? ಓ ಇಲ್ಲ, ನರೇಂದ್ರ ಅವ್ರು ಫೋನ್ ಮಾಡ್ತಾವ್ರೆ. ಯಾಕೆ ಫೋನ್ ಮಾಡ್ತಾ ಇದಾರೋ ಏನ್ ಕತೆನೋ? ಏನ್ ವಿಷಯನೋ ಏನೋ, ಫೋನ್ ಎತ್ ಮಾತಾಡ್ರಿ. ಮಾತಾಡೋಂತೀಯ? ನಮಸ್ಕಾರ ನರೇಂದ್ರ ಅವ್ರೆ. ನಮಸ್ಕಾರ ಬಿಗ್ರೆ, ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದ್ದೀವಿ. ಮನೆಯವರೆಲ್ಲ ಚೆನ್ನಾಗಿದ್ದಾರಾ? ನಮ್ಮನೇಲಿ ಎಲ್ಲರೂ ಕ್ಷೇಮ. ಅಮ್ಮಾಜಿ ನಿಮ್ಮ ಹತ್ರ ಮಾತಾಡಬೇಕು ಅಂದ್ರು. ಒಂದ್ ನಿಮಿಷ ಕೊಡ್ತೀನಿ. ಕೊಡ್ರಿ ಕೊಡ್ರಿ ಕೊಡ್ರಿ. ನಮಸ್ತೆ ಭುಜಂಗ ಅವ್ರೆ. ಅಮ್ಮಾಜಿ ಅವ್ರೆ ನಮಸ್ಕಾರ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮಿಬ್ರು ಹೆಣ್ಮಕ್ಳು ನಮ್ಮನೆಯಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಈಗ ವಿಷಯ ಏನಪ್ಪಾ ಅಂದ್ರೆ, ನಾಳೆ ನೀವು ಲೀಲಾ ಅವರು ನಮ್ಮನೆಗೆ ಎಲ್ರೂ ಬಂದ್ಬಿಡ್ಬೇಕು. ಏನ್ ವಿಷಯ ಅಮ್ಮಾಜಿ? ಅದು ನಾಳೆನೆ ತಿಳಿಸ್ತೀನಿ. ಇದು ತುಂಬಾ ಮುಖ್ಯವಾದ ವಿಷಯ, ಸಂತೋಷದ ವಿಷಯನೇ. ಎದುರುಗಡೆ ಕೂತ್ಕೊಳ್ಳಿ, ಅಲ್ಲೇ ಹೇಳ್ತೀನಿ, ಸರಿನಾ? ಅಮ್ಮಾಜಿ ಅವರು ಮನೆಗೆ ಬರ್ರಿ ಅಂತ ಕರಿತಾವ್ರೆ. ಈ ಸ್ಥಿತಿಗೆ ಹೆಂಗ್ ಹೋಗೋದು ನಾವು? ನಾವ್ ಓದಟ್ಗೆ ಅವ್ರಿಗೇನ್ ಗೊತ್ತಾಗೋಯ್ತದ? ನಾವು ಹಳ್ಳಿಯಿಂದ ಹೆಂಗ್ ಹೋಗ್ತೀವೋ ಹಂಗೆ ಹೋಗುವ. ಬತ್ತೀನಿ ನಿಂತ ಹೇಳ್ರಿ. ಅಮ್ಮಾಜಿ ಅವ್ರೆ ಬತ್ತೀವ್ರಿ, ಬತ್ತೀವಿ. ಸರಿ ನರೇಂದ್ರ, ನಾಳೆ ಭುಜಂಗ ಅವರು ಮನೆಗೆ ಬರ್ತಿದ್ದಾರೆ. ಹಾಗೆ ಲಾಲ್ ಅವ್ರನ್ನ ಬರೋದಕ್ಕೆ ಹೇಳು. ಅವ್ರವರೇ ಮಾತಾಡ್ಕೊಂಡ್ಬಿಡ್ಲಿ. ಸಂಬಂಧ ಬೆಳೆಸೋರು ಪರಸ್ಪರ ಮಾತಾಡ್ಕೊಂಡ್ರೆ ಒಳ್ಳೇದು. ಅಮ್ಮಾಜಿ ಎಲ್ಲ ಸರಿ, ಪೂರ್ವಿ ಓದ್ತಿದ್ದಾಳೆ, ಇನ್ನೂ ಚಿಕ್ಕವಳಲ್ವಾ ಅಮ್ಮಾಜಿ? ಅದು ಸರಿ ಜಯಂತಿ, ಆದ್ರೆ ಮದುವೆ ಆದ್ಮೇಲೂ ಪೂರ್ವಿನ ಓದಿಸ್ತೀನಿ ಅಂತ ಲಾಲ್ ಅವ್ರು ಹೇಳ್ತಿದಾರಲ್ಲ, ಅದಕ್ಕೆ ಅವಳು ಒಪ್ಕೊಂಡ್ರೆ ಮುಗೀತಷ್ಟೇ. ಉರ್ವಸಿ ಯೋನಿಸ್ಯ ಇರ್ಬೋದು ಯೋಳು. ಸರ್ಪ್ರೈಸು ಅಂದ್ರೆ ಅದೇಯ, ಬುದ್ದು ತಾಯಿ ಆಗ್ತಾವಳೆ. ಪದ್ಮಿನಿ ತಾಯಿ ಆಗದ? ಅದ್ ಹೆಂಗ್ ಸಾಧ್ಯ? ಪದ್ದು ನಂದನ್ ಮಧ್ಯೆ ಮನಸ್ತಾಪ ಐತೆ. ಈ ಹೊತ್ನಾಗೆ ಯಾಕಷ್ಟು ಅನುಮಾನ ಕೇಳ್ತಿದ್ಯಾ? 100ಕ್ಕೆ 100 ಈ ವಿಷಯ ಹೇಳಕೆಯ ಅಮ್ಮಾಜಿ ನಮ್ಮನ್ನ ಮನೆ ಕರಿತಿರೋದು. ನಾನಂತೂ ಪದ್ದು ನೋಡಕ್ಕೆ ಬರೀ ಕೈಲಿ ಹೋಗಿಲ್ಲಪ್ಪ. ಅವಳಿಗೆ ಇಷ್ಟ ಆಗಿದ್ದನ್ನ ಏನಾರ ಮಾಡ್ಕೊಂಡೆ ಹೋಗ್ತೀನಿ. ಚಕ್ಲಿ ಮಾಡ್ಲಾ? ಅಕ್ಕಿ ಹಿಟ್ಟೈತೆ, ಒಸಿ ಎಣ್ಣೆನೂ ಐತೆ. ಹೋಗ್ಲಿ ಬಿಡು, ಅವಳಿಗೆ ಸಿಹಿ ಏನಾರ ಇಷ್ಟ. ಅವಳಿಗೆ ರವೆ ಉಂಡೆ ಇಷ್ಟ, ಅದನ್ನೇ ಮಾಡ್ತೀನಿ. ಅದ್ಕೆವ್ವ, ನೀವ್ ಇಷ್ಟೊಂದೆಲ್ಲ ಸಂಭ್ರಮ ಪಡ್ಬೇಡಿ ಅದ್ಕೆವ್ವ. ನಂಗೆ ಅನ್ನಿಸ್ತೈತೆ ನೀವ್ ಅನ್ಕೊಂಡಂಗೆ ಏನು ಆಗಿರಕ್ಕಿಲ್ಲ ಅಂತ. ಒಂದ್ಕಿಂತ ಪದ್ಧತವ ಫೋನ್ ಮಾಡಿ ಆಗ ವಿಷಯ ಯೋನು ಅಂತ ಹೇಳ್ತೊಳಿರಿ. ಬ್ಯಾಡ ಉರ್ವಸಿ, ಪದ್ದು ಬೇಕಂತನೆಯ ನಮ್ ಯಾರಿಗೂ ಫೋನ್ ಮಾಡಿ ವಿಷಯ ಹೇಳಿಲ್ಲ. ಅಯ್ಯೋ ಹಂಗೆಲ್ಲ ಏನು ಇಲ್ಲ ಅದ್ಕೆವ್ವ. ನಾನು ಸುಮ್ಕೆ ಅವಳಿಗೆ ಫೋನ್ ಮಾಡ್ತೀನಿ, ಆಗ ಅವಳೆಯ ವಿಷಯ ಯೋನೇ ಇದ್ರು ಹೇಳ್ತಾಳೆ. ಬೇಡ ಬೇಡ, ಅದೇನದು ಸರ್ಪ್ರೈಸು, ಅದನ್ ಕೊಡಕ್ಕೆ ತಾನೆ ಇವಳು ಹಿಂಗ್ ಮಾಡಿರೋದು. ನಾವು ಸುಮ್ಕೆನೆ ಇರೋವ. ನಾಳಿಕೆ ಅವಳ ಮುಂದ್ಗಡೆನೆ ಹೋಗಿ ನಿಂತ್ಕೊಂಡು ಅವಳ ಬಾಯಾರನೆ ಸಿಹಿ ಸುದ್ದಿ ಕೇಳಿ ಅವಳ ಬಾಯಿಗೆ ಸಿಹಿ ಹಾಕ್ತೀನಿ. ಆಗ ಯೋಟ್ ಸಂತೋಷ ಇರ್ತೈತಿ ಅವಳು. ನೀನ್ ಈಗ್ಲೇ ಕೇಳ್ಬಿಟ್ರೆ ಆ ಸಂತೋಷ ಎಲ್ಲಿರ್ತೈತೆ? ಉರ್ವಸಿ, ನನ್ ಮನ್ಸು ಹೇಳ್ತೈತೆ ಇದು ಅದೇಯ. ಅಯ್ಯೋ, ಈ ಅದ್ಕೆ ಹೆಂಗ್ ಹೇಳ್ಲಿ ನಾನು? ಅಕ್ಕ, ತಪ್ಪು ನಿಂದೆ ಕಣೆ. ನಂದನವರು ಈಗ ನಿನ್ನ ಕ್ಷಮಿಸಿದ್ದಾರೆ. ಶೋಭರಾಜ್ ವಿಷಯದಲ್ಲಿ ನಿನ್ ಪರ ನಿಂತು ನಿನ್ಗೆ ಸಹಾಯ ಮಾಡ್ತಿದ್ದಾರೆ ಕಣೆ. ಆದ್ರೆ ನೀನ್ ಮಾತ್ರ ಅವ್ರ ಮನ್ಸು ನೋಯೋ ಥರ ಯಾಕೆ ಮಾತಾಡ್ತೀಯಾ? ನನ್ ಬೇಕು ಅಂತ ಹಂಗೆಲ್ಲ ಮಾತಾಡ್ಲಿಲ್ಲ ಕಣೆ. ಆದ್ರೂ ಅಕ್ಕ, ಎಲ್ಲ ಸರಿ ಹೋಗೋ ಟೈಮ್ನಾಗೆ ನೀನ್ ಹಿಂಗೆಲ್ಲ ಮಾತಾಡಿ ಎಡವಟ್ ಮಾಡ್ಕೋಬೇಡ. ನೋಡು, ಏನೇ ನಡೆದಿದ್ರು
ನಂದನ್ ಅವರು ಅದನ್ನೆಲ್ಲ ಒಪ್ಕೊಂಡು ನಿನ್ ಜೊತೆ ಜೀವನ ನಡ್ಸೋದಕ್ಕೆ ತಯಾರಿದ್ದಾರೆ ಕಣೆ. ಈಗ ನೀನು ನಿನ್ ಹಠ ಬಿಡ್ಬೇಕು ಅಷ್ಟೇ. ಅದ್ ಹೆಂಗ್ ಆಗ್ತೈತೆ ಪೂರ್ವಿ, ಎಷ್ಟೇ ಆದ್ರೂ. ಅಕ್ಕ ತಂಗಿಯರಿಬ್ರು ಏನ್ ಮಾತಾಡ್ತಾ ಇದ್ರಿ? ಏನಿಲ್ಲ ಅಮ್ಮಾಜಿ. ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಬಂದೆ. ಪೂರ್ವಿ, ನೀನು ಚಂದುಲಾಲ್ ಅವ್ರ ಮಗನ ನೋಡ್ದೆ ಅಲ್ವಾ? ಆ ಹುಡುಗ ರಿಷಿ ನಿನಗೆ ಹೇಗನಸ್ತ? ಹೌರಾ? ಯಾಕೆ? ಯಾಕೂ ಇಲ್ಲ ಅಮ್ಮಾಜಿ. ಪಟ ಪಟ ಮಾತಾಡ್ತಾರೆ, ಗಾಬ್ರಿ ಗಾಬ್ರಿ ಮಾಡ್ಕೋತಾರೆ, ಮಾತಲ್ಲೇ ನಗಿಸ್ತಾರೆ. ದೊಡ್ಡ ಮನೆ ಹುಡುಗ ಅನ್ಸುತ್ತೆ, ಆದ್ರೂ ಸರಳವಾಗಿದ್ದಾರೆ. ನನ್ ಜೊತೆ ಚೆನ್ನಾಗೇ ಮಾತಾಡಿದ್ರು. ಅಂದ್ರೆ ಆ ಹುಡುಗ ನಿನಗೆ ಇಷ್ಟ ಆಯ್ತು ಅಂತ ಆಯ್ತು. ಅಂದ್ರೆ ಅಮ್ಮಾಜಿ, ಆ ಹುಡುಗ ನಿನ್ನನ್ನ ತುಂಬಾ ಇಷ್ಟಪಟ್ಟಿದ್ದಾನೆ ಪೂರ್ವಿ. ಹೌದು ಪದ್ಮಿನಿ, ಪೂರ್ವಿನ ಚಂದುಲಾಲ್ ಅವರು ಮನೆ ಸೊಸೆ ಮಾಡ್ಕೋತೀವಿ ಅಂತಿದ್ದಾರೆ. ನಿಜವಾಗ್ಲೂ ನಾವೇ ಹುಡುಕಿದಿದ್ರು ಇಷ್ಟು ಒಳ್ಳೆ ಸಂಬಂಧ ಸಿಗ್ತಿರ್ಲಿಲ್ಲ. ಅವರು ಆಗರ್ಭ ಶ್ರೀಮಂತರು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಅವ್ರನ್ನ ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಜನ. ನಮ್ ಪೂರ್ವಿನಂತೂ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅದು ಅಲ್ಲದೆ ಪೂರ್ವಿನ ಓದಿಸ್ತೀನಿ ಅಂತಾನು ಹೇಳ್ತಿದ್ದಾರೆ. ಇದಕ್ ನೀನೇನ್ ಹೇಳ್ತೀಯಾ? ಪೂರ್ವಿನ ಸೊಸೆ ಮಾಡ್ಕೊಂತಾರಂತ? ಅಲ್ಲ ಅಮ್ಮಾಜಿ, ಪೂರ್ವಿಗೆ ಮದ್ವೆ ಇನ್ 2 ವರ್ಷ ಬಿಟ್ಟು ಮದ್ವೆ ಮಾಡ್ಲೇಬೇಕಲ್ವಾ? ಈಗ್ಲೇ ಮಾಡಿದ್ರಾಯ್ತು. ಹಾಗಂತ ನಿಂತ ಕಾಲ್ನಲ್ಲೇ ಒಪ್ಕೊಳ್ಳಿ ಅವಳು ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಪೂರ್ವಿ ಆ ಹುಡುಗನ ಹತ್ರ ಸುಮ್ನೆ ಮಾತಾಡೋದಕ್ಕೂ, ಈ ಹುಡುಗ ತನ್ನ ಗಂಡನಾಗೋದಕ್ಕೆ ಯೋಗ್ಯ ನಿಧಾನ ಅಂತ ಯೋಚನೆ ಮಾಡಿ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೆ ಸ್ವಲ್ಪ ಟೈಮು ತಗೊಳುತ್ತೆ. ಆದ್ರೆ ನಾನ್ ಗ್ಯಾರಂಟಿ ಕೊಡ್ತೀನಿ, ಆ ಹುಡುಗ ಮಾತ್ರ ಚಿನ್ನದಂತ ಹುಡುಗ. ನಮ್ ಪೂರ್ವಿಗೆ ಒಳ್ಳೆ ಜೋಡಿ ಆಗ್ತಾನೆ. ನಾಳೆ ನಿಮ್ಮಪ್ಪ ಅಮ್ಮನಿಗೆ ಮನೆಗೆ ಬರೋದಕ್ಕೆ ಹೇಳಿದೀನಿ. ಹಾಗೆ ಚಂದುಲಾಲ್ ಫ್ಯಾಮಿಲಿನೂ ಮನೆಗೆ ಬರ್ತಾ ಇದ್ದಾರೆ. ಒಂದ್ಸರಿ ಹೆಣ್ಣು ಗಂಡು ನೋಡೋ ಶಾಸ್ತ್ರ ಆಗ್ಬಿಟ್ರೆ ಒಳ್ಳೇದಲ್ವಾ? ಆಗ್ಬಿಡ್ಲಿ, ಸರಿನಾ? ಏನಕ್ಕ ಇದು? ಆ ರಿಷಿನ ನನ್ ಮದ್ವೆ ಆಗ್ಬೇಕಾ? ಅಲ್ಲ, ಅವ್ರು ನನ್ನನ್ನ ನೋಡಿದ್ದೆ 2 ಸಲ. ಅಷ್ಟಕ್ಕೇನೆ ನನ್ನನ್ನ ಮದುವೆ ಆಗ್ಬೇಕು ಅನ್ಕೊಂಡು ನಾಳೆ ಮಾತುಕತೆಗೆ ಬರ್ತಿದಾರ. ನಡೆದಿರೋ 1 ಮದ್ವೆಯಿಂದಾನೆ ನಾವು ಈಗ್ಲೂ ಒದ್ದಾಡ್ತಾ ಇದ್ದೀವಿ. ಅಷ್ಟರಲ್ಲಿ ಇನ್ನೊಂದು ಮದ್ವೆ ಮಾತುಕತೆನಾ? ನಿನ್ಗೀಗಾಗ್ಲೇ ಮದ್ವೆ ಆಗೈತೆ ಪೂರ್ವಿ. ಯಾವುದೇ ಕಾರಣಕ್ಕೂ ಇನ್ನೊಂದು ಮದ್ವೆ ಆಗಕ್ಕಿಲ್ಲ. ಅಕ್ಕ, ನಾನ್ ಹೇಳ್ತಿರೋದು ನನಗ್ ಮದ್ವೆ ಆಗೈತೆ ಅಂತ ಅಲ್ಲ. ನನ್ ಕುಕ್ಕೆಲಿ ಈ ತಾಳಿ ಇರುವಾಗ ನಾನ್ ನನ್ ಮದ್ವೆ ಬಗ್ಗೆ ಹೆಂಗ್ ಯೋಚನೆ ಮಾಡ್ಲಿ? ಇಷ್ಟಕ್ಕೂ ನನಗೀಗ್ಲೇ ಮದ್ವೆ ಎಲ್ಲ ಬೇಡ, ನಾನು ಓದ್ಬೇಕು. ಪೂರ್ವಿ, ನೀನು ಓದು. ನಿನ್ ಕನ್ಸೇನಿದ್ರು ಅದನ್ನ ನನ್ಸ್ ಮಾಡ್ಕೊ. ಆದ್ರೆ ನೀನ್ ಯಾರ ಜೊತೆ ಮದ್ವೆ ಆಗ್ಬೇಕು, ನೀನ್ ಯಾರ ಜೊತೆ ಬದುಕ್ಬೇಕು ಅನ್ನೋದು ಅದ್ಯಾವ್ರು ನಿರ್ಧಾರ ಮಾಡಾಗೈತೆ. ಅದನ್ನ ಒಪ್ಕೊಳ್ಳೋದಷ್ಟೇ ಬಾಕಿ ಇರೋದೀಗ. ನೀನೇನು ಹೆದ್ರು ಬೇಡ. ನಾಳೆ ಯಾವ ಮದ್ವೆ ಮಾತುಕತೆನೂ ಆಗಕ್ ನಾನ್ ಬಿಡಾಕಿಲ್ಲ. ಹೆಂಗಕ್ಕ ಇದನ್ನೆಲ್ಲ ತಡಿತೀಯಾ? ಅದೇ ಅರ್ಥ ಆಗ್ತಿಲ್ಲ ಪೂರ್ವಿ. ನಂದನ್ ಅವ್ರ ಹತ್ರ ಹೇಳೋಣ ಅಂದ್ರೆ ಅವರು ಕೋಪ ಮಾಡ್ಕೊಂಡವ್ರೆ. ಅಮ್ಮಾಜಿ ಹೇಳಿದ್ರಲ್ಲ ಅಪ್ಪಯ್ಯ ಅವ್ವ ಬರ್ತಾರೆ ಅಂತ. ಅಪ್ಪಯ್ಯಂಗೆ ಪೂರ್ವಿ ಇನ್ನೂ ಚಿಕ್ಕೋಳು, ಈಗ್ಲೇ ಮದ್ವೆ ಬೇಡ ಅಂತ ಹೇಳ್ಬಿಡ್ಲಾ? ಅಪ್ಪಯ್ಯನ ಹಿಂಗಾರ ಮಾಡಿ ಒಪ್ಸ್ತೀನಿ.
ಇರು. ಪತ್ತು ಫೋನ್ ಮಾಡ್ತಾವಳೆ. ನಾನು ಅನ್ಕೊಂಡಂಗ್ ಏನೋ ನಡ್ತೈತೆ. ಇವಳ ಹತ್ರ ಮಾತಾಡಿ ವಿಷಯ ಏನಂತ ಸರಿಯಾಗಿ ತಿಳ್ಕೋಬೇಕು. ಯಾರವ್ರ ವಿಸಿ? ಬದ್ದುನಾ? ಓ, ಆ ವಿಷಯ ಹೇಳೋಕೆ ಈಗ ಫೋನ್ ಮಾಡಿರ್ಬೇಕು. ಮಾತಾಡು. ಪತ್ತು ಅಲ್ಲ ಅದಕ್ಕೆವಾ, ಬೇರೆ ಯಾರೋ? ಅಯ್ಯ, ನನ್ ಪೊದ್ದು ಅನ್ಕಂಡೆ. ಸರಿ, ಅಡ್ಗೆ ತಯಾರಾಗೈತೆ. ನಿಮ್ಮ ಅಣ್ಣಯ್ಯ ಅರಳಿ ಮರದ ತಾವಳೆ ಕೂತಿರ್ಬೇಕು. ನಾನು ಹೋಗಿ ಕರ್ಕ ಬಂದ್ಬಿಡ್ತೀನಿ. ನಿನ್ ಪಾವ್ನಿ ನೆಪ್ಸ್. ಹಲೋ ಪದ್ದು. ಅಲ್ಲೋ ಅತ್ಯವ, ಇಲ್ಲೊಂದ್ ಎಡವಟ್ ಆಗ್ತೈತೆ. ನಿಮ್ಗೂ ಗೊತ್ತಿರ್ಬೋದೇನೋ. ಅಮ್ಮಾಜಿ ಫೋನ್ ಮಾಡಿ ಅದೇನು ಸರ್ಪ್ರೈಸು ಅಂದ್ರು ಕಣವ. ಆದ್ರೆ ಅದ್ ಏನು ಅಂತ ಗೊತ್ತಾಗ್ಲಿಲ್ಲ. ಏನಾಯ್ತವ? ಪೂರ್ವಿನ ಒಂದ್ ಹುಡುಗ ಇಷ್ಟಪಟ್ಟವನೆ. ಅವ್ರ ಅಪ್ಪ ಅಮ್ಮಾಜಿ ಹತ್ರ ಮಾತಾಡೋರೆ. ಅದ್ಕೆ ಅಪ್ಪ ಇನ್ನೂ ಒಬ್ಬನು ಬರೋ ಕೇಳೋರೆ. ಪೂರ್ವಿ ಹೆಂಗ್ ಇನ್ನೊಂದ್ ಮದ್ವೆ ಆಗಕ್ ಸಾಧ್ಯ ಆತ್ಯವ? ಅವ್ಳ ಕುತ್ತಿಗೆಗೆ ನಂದನ್ನೋರ್ ತಾಳಿ ಕಟ್ಟೋರಲ್ವಾ? ಹಿಂಗಾದ್ರೂ ಮಾಡಿದನ್ನ ತಡಿಬೇಕತ್ಯವ. ಇದಾ ವಿಷಯ? ಒಳ್ಳೇದೇ ಆಯ್ತಲ್ಲ. ಏನಂದ್ರೆ ಏನ್ ಒಳ್ಳೇದತ್ಯವ? ನೋಡವ್ವ ಪದ್ದು, ಮದ್ವೆಲಿ ಏನ್ ನಡೀತೋ ಅದನ್ನ ನೀನು ಮರ್ತು ಬಿಡು. ಪೂರ್ವಿಗೆ ಸಂಬಂಧ ಬಂದಿರೋದು ಒಳ್ಳೆ ವಿಷಯನೇ. ಹುಡುಗ ಒಳ್ಳೆಯವನಾಗಿದ್ರೆ ಮದ್ವೆ ನಡೀಲಿ ಬಿಡು. ನೀನ್ ಇದನ್ನ ತಡಿಬೇಡ. ನೀನ್ ತಡಿಯಕ್ಕೆ ನಾ ಬಿಡಕ್ಕಿಲ್ಲ ಬಿಡು. ಗಂಡ ಹೆಂಡತಿ ಅನ್ನೋ ಈ ಸುಳ್ಳು ಸಂಬಂಧ ಮುರಿಬೇಕು. ಸತ್ಯನ ಒಪ್ಕೊಂಡು ನೀವು ಪೂರ್ವಿ ಜೀವನ ಶುರು ಮಾಡ್ಬೇಕು. ಅಂದನವ್ರೆ, ನನ್ನ ಕ್ಷಮಿಸ್ಬಿಡಿ. ಆಗ್ಲೇ ನಿಮ್ನ ನೋಯಿಸ್ಬಿಟ್ಟೆ. ಆ ಥರ ಮಾತಾಡ್ಬಾರ್ದಾಗಿತ್ತು. ನನ್ ತಪ್ಪಿನರ್ವು ನನ್ಗಾಗಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ನೀವ್ ನನ್ನ ಕ್ಷಮಿಸಿದೀನಿ ಅನ್ನೋವರೆಗೂ ನಾನು ಸಾರಿ ಕೇಳ್ತಾನೆ ಇರ್ತೀನಿ. ಸಾರಿ 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 ಸಾರಿ. ಅಮ್ಮ ತಾಯಿ, ನಿನ್ ಬೈಕ್ ಸ್ವಲ್ಪ ಬೀಗ ಹಾಕೋ. ನನ್ನ ಕ್ಷಮಿಸಿದೀನಿ ಅಂತ ಹೇಳಿ ಮತ್ತೆ. ಸರಿ, ಆದ್ರೆ ಇನ್ನೊಂದ್ಸಲ ಅಂತ ಮಾತಾಡ್ಬೇಡ. ನೋಡಿ ನಂದನವ್ರೆ, ನೀವು ನನ್ನ ತುಂಬಾ ಪ್ರೀತಿ ಮಾಡ್ತೀರಾ ಅಂತ ನನ್ಗೆ ಗೊತ್ತೈತೆ. ಆದ್ರೆ ನಿಮ್ ಪ್ರೀತಿಗೆ ನಾನು ವಾಪಸ್ ಪ್ರೀತಿ ಕೊಡಕ್ಕಾಗ್ದಿದ್ರು ದ್ರೋಹ ಅಂತೂ ಕೊಡಕ್ಕಿಲ್ಲ. ನಿಮ್ಗೆ ಪೂರ್ವಿಗೆ ನ್ಯಾಯ ಸಿಗಂಗಾಗ್ಬೇಕು, ಅದೇ ನನ್ನ ಉದ್ದೇಶ. ಆದ್ರೆ ಈಗ ನೋಡಿ, ಪೂರ್ವಿಗೆ ಅನ್ಯಾಯ ಆಗ್ತೈತೆ. ಏನಾಯ್ತು ಅವಳಿಗೆ? ಪೂರ್ವಿನ ಚಂದುಲಾಲ್ ಅವರು ಮನೆ ಸೊಸೆ ಮಾಡ್ಕೋತೀವಿ ಅಂತಿದ್ದಾರೆ. ನಾಳೆ ನಿಮ್ಮ ಅಪ್ಪ ಅಮ್ಮನಿಗೆ ಮನೆಗೆ ಬರೋದಕ್ಕೆ ಹೇಳಿದೀನಿ. ಹಾಗೆ ಚಂದುಲಾಲ್ ಫ್ಯಾಮಿಲಿನೂ ಮನೆಗೆ ಬರ್ತಾ ಇದ್ದಾರೆ. ಒಂದ್ಸರಿ ಹೆಣ್ಣು ಗಂಡು ನೋಡೋ ಶಾಸ್ತ್ರ ಆಗ್ಬಿಟ್ರೆ ಒಳ್ಳೇದಲ್ವಾ? ನಿಜನಾ? ರಿಷಿ ಪೂರ್ವಿನ ಇಷ್ಟಪಟ್ಟಿದ್ದಾನ? ನಾಳೆನೆ ಅವ್ರ ಮನೆಗೆ ಬರ್ತಿದ್ದಾರೆ. ಮತ್ತೆ ಅಪ್ಪಯ್ಯ ಅವ್ವನೂ ಬರ್ತವ್ರೆ. ನಾಳೆ ಮದ್ವೆ ಮಾತುಕತೆ ನಡಿಬಾರ್ದು. ಏನಾದ್ರೂ ಮಾಡಿ ನಿಲ್ಸಿ ನಂದನವ್ರೆ. ಆಗ್ತಿರೋ ಒಳ್ಳೆ ಕೆಲ್ಸನ ಯಾಕೆ ತಡಿಬೇಕು ಪದ್ಮಿನಿ? ಪೂರ್ವಿಗೆ ಇಷ್ಟ ಇದ್ರೆ ಹುಡುಗನ್ ಮದ್ವೆ ಆಗ್ಲಿ ಬಿಡು. ಇದರಿಂದ ನಮ್ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ನೀವ್ ಯಾಕೆ ಹಿಂಗ್ ಹೇಳ್ತಿದ್ದೀರಾ? ಪೂರ್ವಿ ಹೆಂಗೆ ರಿಷಿನ ಮದ್ವೆ ಆಗಕೈತದೆ? ಪೂರ್ವಿಗೆ ನೀವು ತಾಳಿ ಕಟ್ಟಿದೀರಾ ನಂದನವ್ರೆ. ಅದಕ್ಕೆ ಏನು? ನಾನು ಪೂರ್ವಿ ಒಟ್ಟಿಗೆ ಜೀವನ ಮಾಡ್ಬೇಕಾ? ಅದಾಗಲ್ಲ ಅಂತ ಹೇಳಿಲ್ಲ ನಿನ್ಗೆ?
ಏನ್ ನಾವು 3 ಜನ ಲೈಫ್ ಲಾಂಗ್ ಹಿಂಗೆ ಇರ್ಬೇಕಾ ಪದ್ಮಿನಿ? ಇಲ್ಲ, ನಾವು ನಮ್ಮ ದಾರಿನ ನೋಡ್ಕೋಬೇಕು. ಪೂರ್ವಿಗೆ ಅವಳ್ದೇ ಆದ ಜೀವನ ಇದೆ, ಅದನ್ನ ಅವಳು ಕಟ್ಕೊಳ್ಳಿ. ಅದಕ್ಕೆ ಯಾಕೆ ನಾವು ಅಡ್ಗಾಲ್ ಹಾಕ್ಬೇಕು? ಪೂರ್ವಿ ಜೀವನ ಸೆಟ್ಲ್ ಆದ್ರೆ ನಾನು ನೀನು ಹಾಯಾಗಿ ಬದುಕ್ಬೋದು ಪದ್ಮಿನಿ. ಇದನ್ನ ನಾನಂತೂ ತಡೆಯಲ್ಲ. ಅಯ್ಯೋ, ನಂದನವ್ರು ಹಿಂಗೆ ಹೇಳ್ಬಿಟ್ರಲ್ಲ. ಅತ್ಯವನು ನನ್ನ ಸಹಾಯಕ್ಕೆ ಬರಲಿಲ್ಲ. ನಾನೀಗೇನು ಮಾಡಲಿ?